ಜಮೀನಿಗೋಸ್ಕರ ಆಗಲಿ ಯಾವುದಕ್ಕೆ ಆಗಲಿ ಅಣ್ಣ ತಮ್ಮಂದಿರು ಅಥವಾ ಸಂಬಂಧಗಳು ಎಷ್ಟೋ ಜನ ಹೊಡೆದಾಡಿ ಬಡ್ದಾಡಿ ಕೊಲೆಗಳನ್ನು ಮಾಡಿ ಕೋರ್ಟು ಕಚೇರಿ ಎಲ್ಲ ಮಾಡಿಕೊಂಡು ಅವರು ಜೀವನವನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅದೇ ರೀತಿಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಇರ್ತಾರೆ. ಅಣ್ಣ ತಮ್ಮಂದಿರು ಜಮೀನಿಗೋಸ್ಕರ ಜಗಳ ಮಾಡ್ತಾರೆ. ಇಲ್ಲಿಯೂ ಕೂಡ ತೀರ್ಮಾನ ಆಗೋದಿಲ್ಲ. ಒಬ್ಬ ಗುರುಗಳ ಹತ್ರ ಹೋಗ್ತಾರೆ. ಗುರುಗಳ ಹತ್ರ ಹೋಗಿಬಿಟ್ಟು ಸ್ವಾಮಿ ಈ ಥರ ಅಂತಂದಾಗ ಬನ್ನಿ ಸ್ವಲ್ಪ ನನ್ನ ಕಾರಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಕೆಲಸ ಇದೆ ನಂದು, ಹೋಗಿ ಬರೋಣ ಹಾಗೆ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಹೋಗ್ತಾ ಇರಬೇಕಾದ್ರೆ ಒಂದು ಕಾಡಲ್ಲಿ ಅವರನ್ನು ಮಧ್ಯದಲ್ಲಿ ಬಿಟ್ಬಿಟ್ಟು ನೋಡಿ ತಗೊಳ್ರಿ ತಿಂಡಿ ಬಾಕ್ಸನ್ನು ನೀವು ತಿಂತಾ ಇರಿ, ನಾನು ಹೀಗೆ ಒಂದು ಸ್ವಲ್ಪ ಕೆಲಸ ಇದೆ ಹೋಗಿ ಮುಗಿಸ್ಕೊಂಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಸರಿ ಇವ್ರು ಕೂತ್ಕೊಂತಾರೆ. ಎಷ್ಟೊತ್ತಾದ್ರೂ ಬರೋದಿಲ್ಲ, ಮಧ್ಯಾಹ್ನ ಸಾಯಂಕಾಲ ಆಗುತ್ತೆ ಬರೋದಿಲ್ಲ. ಇವರೇನು ಮಾಡ್ತಾರೆ, ಹೊಟ್ಟೆ ಹಸಿವು ಆಗುತ್ತೆ, ಒಬ್ರಿಗೊಬ್ರು ಮಾತಾಡ್ತಾ ಇರಲ್ಲ. ಕೊನೆಗೆ ಬಾಕ್ಸನ್ನು ಓಪನ್ ಮಾಡ್ತಾನೆ ಅಣ್ಣ, ತಮ್ಮನನ್ನು ನೋಡ್ತಾನೆ, ತಗೋ ನೀನು ಸ್ವಲ್ಪ ಅಂತ ಕೊಡ್ತಾನೆ. ಹೀಗೆ ಇಬ್ಬರು ಕೂಡ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಜಮೀನನ್ನು ವಿಷಯವಾಗಿ ತಮ್ಮ ಏನು ಮಾಡ್ತಾನೆ, ಅಣ್ಣ ನೀನು ಎಷ್ಟು ಒಳ್ಳೆಯವನು, ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ, ನೀನೇ ತಗೋ ಅದನ್ನು ಜಮೀನು ಅಂತ ಹೇಳ್ತಾನೆ. ಇಲ್ಲ ತಮ್ಮ ನೀನೇ ತಗೋ ಅಂತ ಹೇಳ್ಬಿಟ್ಟು ಹೀಗೆ ವಾದ ಮಾಡ್ತಾ ಇಬ್ಬರು ಕೂಡ ಕಾಂಪ್ರಮೈಸ್ ಆಗಿಬಿಡ್ತಾರೆ. ಸರಿ ಗುರುಗಳು ಬಂದುಬಿಡ್ತಾರೆ. ಗುರುಗಳು ಬಂದುಬಿಟ್ಟು ಬನ್ನಿ ಈಗ ಜಮೀನಿನ ವಾದವನ್ನು ಮಾಡೋಣ, ತೀರ್ಮಾನ ಮಾಡೋಣ ಏನಾದರೂ ಮಾಡಿ ಅಂತ ಹೇಳಿದಾಗ, ಇಲ್ಲ ಸ್ವಾಮಿ ನಾವು ಮಾಡ್ಕೊಂಡ್ವಿ, ನಿಮ್ಮಿಂದ ತುಂಬ ಉಪಕಾರ ಆಯಿತು, ನಮ್ಮಲ್ಲಿ ಎಷ್ಟು ಪ್ರೀತಿ ಇದೆ ವಿಶ್ವಾಸ ಇದೆ ಅನ್ನೋದನ್ನು ತೋರಿಸ್ಕೊಟ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಅದೇ ರೀತಿಯಲ್ಲಿ ನಾವು ಕೂಡ ಎಷ್ಟೋ ಗಲಾಟೆಗಳನ್ನು ಮಾಡ್ಕೊತೀವಿ, ಅದನ್ನು ಕೂತು ಬಗೆಹರಿಸ್ಕೊಂಡ್ರೆ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ.